ಬೆಂಗಳೂರು ನೀಟ್ ಮರುಪರೀಕ್ಷಾ ಕೇಂದ್ರದಲ್ಲಿ ನಿನ್ನೆ ಹೈ ಡ್ರಾಮಾವೇ ಆಗಿದೆ. ಬೆಂಗಳೂರಿನ ಆರ್ಸಿ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಆಗಿರುವಂತ ಘಟನೆ ಇದು. ಕೇವಲ 3 ನಿಮಿಷ ತಡವಾಗಿ ಬಂದಿದ್ದಕ್ಕೆ ಪರೀಕ್ಷೆಗೆ ನೋ ಎಂಟ್ರಿ, ಅವಕಾಶ ಇಲ್ಲ. ಇಬ್ಬರು ವಿದ್ಯಾರ್ಥಿನಿಯರಿಗೆ ಪ್ರವೇಶವನ್ನ ನಿರಾಕರಿಸಿರುವಂತದ್ದು ಸಿಬ್ಬಂದಿಗಳು. ಮಧ್ಯಾಹ್ನ 1:30ಕ್ಕೆ ಗೇಟ್ ಅನ್ನ ಕ್ಲೋಸ್ ಮಾಡಲಾಗುತ್ತೆ. ವಿದ್ಯಾರ್ಥಿಗಳು 1:30ಕ್ಕೆ ಬಂದಿದ್ರು, 1:33ಕ್ಕೆ, ಅಂದ್ರೆ 3 ನಿಮಿಷ ತಡವಾಗಿ. ವಿದ್ಯಾರ್ಥಿನಿಯರ ಆಗಮನ ಆಗ್ತಾ ಇದ್ದಂಗೆ ಸಹಜವಾಗಿ ಕೇವಲ 3 ನಿಮಿಷ ಎಕ್ಸಾಕ್ಟ್ ಟೈಮಲ್ಲಿ 1:00ಗೆ ಗೇಟ್ ಅನ್ನು ಕ್ಲೋಸ್ ಮಾಡಿದ್ದಾರೆ. 3 ನಿಮಿಷ ಆಚೆ ಈಚೆ ಆಗಿದೆ. ಬೆಂಗಳೂರು ಅಂತ ಬಂದಾಗ ಈ ರೀತಿಯ ಸಮಸ್ಯೆ ಆಗೋದು ಸರ್ವೇ ಸಾಮಾನ್ಯ. ಆದ್ರೆ ಇಲ್ಲಿ ಅವಕಾಶ ಇರಲಿಲ್ಲ. ಬಂದರೂ ಕೂಡ ಯಾವುದೇ ರೀತಿಯ ಗೇಟ್ ಓಪನ್ ಮಾಡಲಿಲ್ಲ. ಅಲ್ಲಿ ಗೇಟ್ ಲಾಕ್ ಆಗಿತ್ತು. ಎಷ್ಟೇ ಪ್ರಯತ್ನ ಆದರೂ ಕೂಡ ಯೂಸ್ ಆಗಲಿಲ್ಲ. ವಿದ್ಯಾರ್ಥಿಗಳಿಗೆ, ನೀಟ್ ಅಭ್ಯರ್ಥಿಗಳಿಗೆ ಸಂಕಷ್ಟ ತಂದಿರ್ತಾ ಈ ಒಂದು ಕೆಪಿಸಿಸಿ ನಿನ್ನೆಯ ಕಾರ್ಯಕ್ರಮ ಅನ್ನೋದು. ಕಾಂಗ್ರೆಸ್ನ ಸಂಕಲ್ಪ ಸಮಾವೇಶದ ವಿರುದ್ಧ ಈಗ ಬಿಜೆಪಿ ಕೆಂಡಾಮಂಡಲ ಆಗ್ತಾ ಇದೆ. ಕಾರಣ ಟ್ರಾಫಿಕ್ ಸಮಸ್ಯೆ ಆಗಿರೋದು ಇದರಿಂದಾಗಿ, ಆ ಒಂದು ಕಾರ್ಯಕ್ರಮದಿಂದಾಗಿ ಅಂತ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಕಾಂಗ್ರೆಸ್ ಎಡವಟ್ಟಿಗೆ ಪರೀಕ್ಷೆಗೆ ವಿದ್ಯಾರ್ಥಿಗಳು ಗೈರಾದ್ರ ಅನ್ನೋದು ಈಗ ಇದರಲ್ಲೂ ಕೂಡ ರಾಜಕೀಯ. ಈಗ ನಿನ್ನೆ ಇಬ್ಬರು ವಿದ್ಯಾರ್ಥಿಗಳಿಗೆ ಲೇಟ್ ಆಗಿದೆ. ಅದು ಕೇವಲ 3 ನಿಮಿಷ ಮಾತ್ರ ತಡ ಆಗಿರೋದು. ನೋಡಿ, ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ. ಆ ವಿದ್ಯಾರ್ಥಿಗಳ ಅಳಲನ್ನು ಕೂಡ ನೀವು ನೋಡ್ತಾ ಇದ್ರಿ. ಕೇವಲ 3 ನಿಮಿಷ ತಡವಾಗಿ ಬಂದಿದ್ದಕ್ಕೆ ಇಲ್ಲಿ ತಪ್ಪು ಯಾರ್ದು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳದೇ ತಪ್ಪಾಗತ್ತೆ. ಕಾಮನ್ ಸೆನ್ಸ್ ಇರಬೇಕು ವಿದ್ಯಾರ್ಥಿಗಳಿಗೆ. 2 ಗಂಟೆ ಎಕ್ಸಾಮ್ ಇದೆ ಅಂತ ಹೇಳಿದಾಗ 1 ಗಂಟೆ ಮುಂಚೆನೆ ಅಲ್ಲಿ ಹಾಜರಾಗಿರಬೇಕು. ಈಗ ಸಿಬ್ಬಂದಿಗಳು ತಮ್ಮ ಕೆಲಸವನ್ನು ಅವರು ಮಾಡಿದ್ದಾರೆ. ಲೇಟ್ ಆಗಿ ಬಂದ್ರು ಅನ್ನೋ ಕಾರಣಕ್ಕಾಗಿ ಸಿಬ್ಬಂದಿಗಳಿಗೆ ಅಧಿಕಾರ ಇರೋದಿಲ್ಲ ಒಳಗಡೆ ಬಿಡೋದಕ್ಕೆ. ಸೊ ಸಿಬ್ಬಂದಿಗಳು ತಮ್ಮ ಕೆಲಸ ಏನೋದನ್ನು ಮಾಡಿದ್ದಾರೆ. ಬಟ್ ತಪ್ಪಾಗಿರೋದು ವಿದ್ಯಾರ್ಥಿಗಳದ್ದು. 1:30ಕ್ಕೆ ಗೇಟ್ ಕ್ಲೋಸ್ ಆಗತ್ತೆ ಅಂತ ಹೇಳಿದ್ರೆ 1 ಗಂಟೆಗೆ ಪರೀಕ್ಷಾ ಕೇಂದ್ರದಲ್ಲಿ ಈ ವಿದ್ಯಾರ್ಥಿಗಳು ಇರಬೇಕಾಗಿತ್ತು. ಬಟ್ ಕೇಳ್ಬಹುದು, ಜಸ್ಟ್ 3 ನಿಮಿಷ ಅಲ್ವಾ ಅಂತೇಳಿ. ಬಟ್ ರೂಲ್ಸ್ ಅನ್ನು ಅವ್ರು ಫಾಲೋ ಮಾಡ್ತಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಬಟ್ ಈ ಸಮಯದಲ್ಲಿ ಮನವಿ ಮಾಡಬಹುದಾಗಿತ್ತು, ಮಾಡಿದ್ದಾರೆ. ಅಳ್ತಿರೋದನ್ನು ಕೂಡ ನೀವು ನೋಡ್ತಾ ಇದ್ರಿ. ಬಟ್ ಸಿಬ್ಬಂದಿಗಳು ಬಿಡಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರ ಈ ಎಕ್ಸಾಮ್ ಅನ್ನು ನಡೆಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಇರುತ್ತೆ. ಬಟ್ ಇಲ್ಲಿ ತಪ್ಪು ಯಾರ್ದು? ವಿದ್ಯಾರ್ಥಿನಿಯರದೆ. ಅವ್ರು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ. ಬಟ್ ಒಂಥರ ಬೇಸರದ ಸಂಗತಿ, ನೋವಿನ ಸಂಗತಿ. ಹಿಂಗ ಆಗಬಾರ್ದಾಗಿತ್ತು. ಅವಕಾಶ ಇರ್ಲಿಲ್ಲ, ಅಲ್ಲಿ ವಾಪಸ್ ಬಂದಿದ್ದಾರೆ, ಬಿಡ್ಲೇ ಇಲ್ಲ.